ಹೈಕಮಾಂಡ್ದವರು CMಗೆ DCMಗೆ ಕರೆದಿದ್ದಾರೆ. ಯಾವ ಕಾರಣಕ್ಕನ್ನೋದು ಇನ್ನೂ ಕೂಡ ಅದು ಸ್ಪಷ್ಟತೆ ಇಲ್ಲ. ಯಾವ ಚರ್ಚೆ ಇರ್ಬೋದು ಅದು. ಈಗೇನು ನಮ್ಮದು ರಾಜ್ಯಸಭಾದು ಮೆಂಬರ್ ಇರ್ಬೋದು, MLC ನಾಮಿನೇಷನ್ ಇರ್ಬೋದು, ಅದ್ರ ಬಗ್ಗೆ ಚರ್ಚೆ ಇರ್ಬೋದು. ಬಹುಶಃ ಕರೆದಿದ್ದಾರೆ, ಎಲ್ಲ ಬೇರೆ ಪಾರ್ಟಿ ಹಿತದೃಷ್ಟಿಯಿಂದ ಬೇರೆ ಬೇರೆ ಕಾರಣಗಳಿಂದ ಕೂಡ ಕರೆದಿರ್ಬೋದು. ಯಾವುದು ಪುನರಚನೆ ಇದೇ ಸಮಯದಲ್ಲಿ ಆಗುತ್ತೆ ಅಲ್ಲ, ಮಾಡ್ತಾರೆ, ಅದೇನು ಖಂಡಿತ ಮಾಡ್ತಾರೆ. ಆದರೆ ಈಗ ಅದಕ್ಕೆ ಕರೆದಿದ್ದಾರೆ ಅನ್ನುವಂಥದ್ದು ಏನು ನನಗೆ ಕಾಣ್ತಾ ಇಲ್ಲ. ಬೇರೆ ರಾಜಕೀಯ ಬೇರೆ ಡೆವಲಪ್ಮೆಂಟ್ ಬಗ್ಗೆನೂ ಇರ್ಬೋದು, ನೋಡೋಣ ಅದೇನನ್ನೋದು. ಸಚಿವರು ಕೂಡ ಹೋಗಿದ್ದಾರೆ. ಈಗ ಸಹಜವಾಗಿ CM DCM ಹೋದಾಗ ಸಹಜವಾಗಿ ಅವ್ರ ಜೊತೆಗೆ ಹೋಗುವಂಥದ್ದು ಹಿಂದಿನಿಂದ ನೋಡಿರಿ, ಇದೇನು ಹೊಸದಲ್ಲ. ಯಾರು CM ಹೋದಾಗ ಅವ್ರ ಜೊತೆಗೆ ಒಂದೊಂದಿಷ್ಟು ಜನ, DCM ಹೋದಾಗ ಅವ್ರ ಜೊತೆಗೆ ಇಷ್ಟು ಜನ ಹೋಗ್ತಾರೆ. ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸುವಂಥದ್ದು ಬೇಕಾಗಿಲ್ಲ ಅಂತ ಅನ್ನಿಸ್ತದೆ. ನಾಯಕತ್ವ ಬದಲಾವಣೆ ಅಲ್ಲ, ಅದ್ರ ಬಗ್ಗೆ ಏನು ಈಗಂತೂ ಏನು ಮಾತು ಇಲ್ಲಲ್ಲ, ಅದ್ರ ಬಗ್ಗೆ ಪ್ರಶ್ನೆ ಬಂದಿಲ್ಲ. ಹೈಕಮಾಂಡದ್ದು ಎಲ್ಲ ತೀರ್ಮಾನ ಇರ್ತದೆ. ಈಗಂತೂ ಅದು ಯಾವುದು ಅದ್ರ ಬಗ್ಗೆ ಚರ್ಚೆನೇ ಇಲ್ಲ. ಖಂಡಿತವಾಗಿ ಕೂಡ ಅನೇಕ ಬಾರಿ ಕೂಡ ಹೇಳಿದ್ದೀನಿ, ನಾನು ಸಚಿವ ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ. ಆದರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ತಲೆ ಬಾಗ್ತೀವಿ ಅನ್ನೋಂಥ ಮಾತನ್ನು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಇವತ್ತೇ ಡೈಲಿಯಿಂದ ಸಿಹಿ ಸುದ್ದಿ ಬರ್ಬೋದು ಅಂತ. ಏನು ಬರ್ತದೆ ಅದು ನೋಡೋಣ, ಅದು ಏನಾಗುತ್ತೆ ಗೊತ್ತಿಲ್ಲ ಇನ್ನೂ. ಅದು ಏನು ಅಲ್ಲಿದು ನನಗೆ ಆ ಥರದ್ದು ಯಾವ ಈ ಸದ್ಯ ಆ ಥರದ್ದು ಯಾವುದು ಪ್ರಕ್ರಿಯೆ ಕಾಣ್ತಾ ಇಲ್ಲ. ಎಲ್ಲ ಬೇರೆ ಬೇರೆ ಕಾರಣಾಂತರಗಳಿಂದ ಸ್ವಲ್ಪ ಎಲೆಕ್ಷನ್ಸ್ ಬಂತು, ಅದು ಬಂತು, ಅವೆಲ್ಲ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ಸು ಅವೆಲ್ಲ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ. ಮಾಡ್ತಾರೆ, ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾರೆ. ಹೌದು, ಅದು ನಮ್ಮ ಜಿಲ್ಲಾ ಉಸ್ತುವಾರಿಗಳು ಬರಬೇಕಾಗಿತ್ತು. ಅವರ ಏನೋ ಅಚಾನಕ್ಕಾಗಿ ಅವರ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿದ್ದರಿಂದ ಅವರಿಗೆ ಬರೋಕ್ಕಾಗೋದಿಲ್ಲ ಅಂತ ಮೆಸೇಜ್ ಕೊಟ್ಟು ಸಂದೇಶವನ್ನು ಕೂಡ ಕಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮಗೆ ಸ್ವಲ್ಪ ಟೈಮ್ ಪೋಸ್ಟ್ಪೋನ್ ಮಾಡಿ ಕಾರ್ಯಕ್ರಮ ಮಾಡುವಂಥದ್ದಾಗಿದೆ. ಇದಕ್ಕೆ BJP ಸರ್ಕಾರದಾಗ ಅನುದಾನ ಕೊಟ್ಟಿಲ್ಲ, ತಾವು ಹೋರಾಟ ಮಾಡಿದ್ರಿ. ಅಲ್ಲ, BJP ಅವರು 1 ರೂಪಾಯಿನೂ ಅವರ ಸರ್ಕಾರದಲ್ಲಿ 1 ರೂಪಾಯಿನೂ ಕೊಟ್ಟಿಲ್ಲ, 10 ರೂಪಾಯಿನೂ ಕೊಟ್ಟಿಲ್ಲ. ನಮ್ಮ ಸರ್ಕಾರ ಬಂದಾಗ ಆಂಜನೇಯವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿ ಇದ್ದಾಗ ತೊಗೊಂಡಿದ್ದದು ಆ ಗ್ರ್ಯಾಂಟು. ಇವತ್ತು ಫಿನಿಶ್ ಆಗಿದೆ. ಕಾರಣಾಂತರಗಳಿಂದ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಸ್ವಲ್ಪ ನೆನೆಗುಂದಿಗೆ ಬಿದ್ದಿತ್ತು, ಈಗ ಕ್ಲಿಯರ್ ಆಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.